ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೆಂಗದ್ರಿ? ಆರಾಮದಿರಿ ತನ್ಕೊತೀನತ್ತ. ನಾನು ಕೂಡ ಆರಾಮದಿರಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಶಿವರಾತ್ರಿ ವಿಶೇಷವಾದ ಅಡಿಗೆ ರೆಸಿಪಿ ನಮ್ಮ ಅಡಿಗೆ ಮನೆಯಲ್ಲಿ ಇವತ್ತ ಶಿವರಾತ್ರಿ ಸ್ಪೆಷಲ್. ಸ್ನೇಹಿತರೆ, ಶಿವರಾತ್ರಿ ಉಪವಾಸ ಆಗಲಿ ಮತ್ತು ದಸರಾ ಉಪವಾಸ ಆಗಲಿ, ಪ್ರತಿಯೊಂದು ಉಪವಾಸಕ್ಕೆ ಬೇಕಾದಂಥ ಸಾಬೂದಿನಿಂದ ಸ್ನ್ಯಾಕ್ಸ್. ಈ ಸಾಬೂದಿನಿಂದ ಸ್ನ್ಯಾಕ್ಸ್ ಯಾವ ರೀತಿ ಮಾಡುತ್ತಾ ವಿಡಿಯೋ ವೀಕ್ಷಣೆ ಮಾಡೋಣ್ರಿ. ಬರ್ರಿ ನೋಡೋಣತ್ರಿ. ಸಾಬೂದಿನಿಂದ ಸ್ನ್ಯಾಕ್ಸ್ ಮಾಡಿಸೋದು ಬಂದು ನೋಡ್ರಿ, ಒಂದು ಬೋಲ್ ಆಗುವಷ್ಟು ಸಾಬೂದಿನ ತೊಗೊಂಡಿನಿ. ಈ ಸಾಬೂದಿನ ಏನಂತಿಲ್ಲ, ಒಂದು ತಾಸು ಮುಂಚಿತವಾಗಿ ನಾನು ಒಂದು ಸ್ವಲ್ಪ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟಿನಿ. ಸ್ನೇಹಿತರೆ, ಮೆತ್ತಿಗೆ ಆಯ್ತು ನೋಡ್ರಿ. ಈ ಬಾರಿ ಸ್ನ್ಯಾಕ್ಸ್ ಮಾಡೋಂತೀಗ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಆಲೂಗಡ್ಡೆ ತೊಗೊಂಡಿನಿ, 3 ಆಲೂಗಡ್ಡೆ ಸ್ನೇಹಿತರೆ. ಈಗ ಸ್ನೇಹಿತರೆ, ಈ ಆಲೂಗಡ್ಡೆ ಅಂತಿರಲ್ಲ ಪೂರ್ತಿ ಎಲ್ಲ ಮ್ಯಾಗಿನ ಸಿಪ್ಪಿ ತೆಗೆದು ಸುಲ್ಕೊಂಡಿನಿ. ಈ ರೀತಿ ನೋಡ್ರಿ ಕುಚ್ಕೊಂಡು ಪೂರ್ತಿ ಈಗ ಹಾಕೋತೀನಿ ನೋಡ್ರಿ ಒಂದು ಇದಕ್ಕೆ. ನೆಕ್ಸ್ಟ್ ಸಾಬೂದಿನ ಹಾಕೋತೀನಿ ನೋಡಿ ಸ್ನೇಹಿತರೆ ನೋಡ್ರಿ. ಇದು ಶೇಂಗಾ ಹುರಿದ ಶೇಂಗಾ ಅಂತಾರಲ್ಲ, ಹಸಿ ಶೇಂಗಾ ಹುರ್ಕೊಂಡಿನಿ ಈ ರೀತಿ ಮಿಕ್ಸರ್ ಕಚ್ಕೊಂಡಿನಿ. ಶೇಂಗಾ ಪುಡಿ ಅದನ್ನು ಕೂಡ ಹಾಕೋತೀನತ್ರಿ. ಹಸಿ ಮೆಣಸಿನ್ಕಾಯಿ ನೋಡಿ ಸ್ನೇಹಿತರೆ, 1-2 ಮೆಣಸಿನ್ಕಾಯಿ ತೊಗೊಂಡು ಈ ರೀತಿ ಕುಟ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ತ. ಹಸಿ ಶುಂಠಿ ಸ್ನೇಹಿತರೆ, ಅದನ್ನು ಕೂಡ ಜಜ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ರ. ಈಗ ಜೀರಿಗೆ ಹಾಕೋತೀನಿ ಸ್ನೇಹಿತರೆ, 1 ಸ್ಪೂನ್ ಜೀರಿಗೆ. ಸ್ನೇಹಿತರೆ, ಇದು ಉಪವಾಸ ರೂಪ, ಸಾಬೂದಿನ ಉಪ್ಪು ಅಂತಾರೆ ನಮ್ಮ ಕಡೆ. ಉಪವಾಸ ರೂಪ, ನೀವು ಉಪವಾಸ ಇದ್ದರೆ ಉಪವಾಸ ರೂಪ ಹಾಕೋಬಹುದು. ಅಕಸ್ಮಾತ್ ಉಪವಾಸ ಇರಲಾರ್ದ್ರು ಕೂಡ ನೀವು ಏನಾರ ಇದು ಮಾಡ್ತಿದ್ರೆ ಮಾಮೂಲಿ ಹಾಕೋಬಹುದು ಉಪ್ಪು ಸ್ನೇಹಿತರೆ. ಉಪವಾಸ ಇರೋ ಸಂಬಂಧ ಶಿವರಾತ್ರಿ ವಿಶೇಷ ನಾನು ಉಪವಾಸ ರೂಪ ಹಾಕತ್ತೀನಿ. ಈಗ ಪೂರ ಹಾಕೋತೀನಿ ನೋಡ್ರಿ. ಈಗ ಸ್ನೇಹಿತರೆ, ಇದನ್ನು ಪೂರ ಮಿಕ್ಸ್ ಮಾಡ್ಕೊತೀನಿ ರೀ, ಎಲ್ಲ ಪೂರ್ತಿ ಕಳ್ಸ್ಕೊತೀನಿ ರೀ. ನೈಸಾಗಿ ಸೂಪರಾಗಿ ಎಲ್ಲ ಪೂರ ಕಳ್ಸ್ಕೊಬೇಕು ಸ್ನೇಹಿತರೆ. ಇದು ಸ್ನೇಹಿತರೆ ನೋಡ್ರಿ, ಸಂಪೂರ್ಣ ಈ ರೀತಿ ಕಳ್ಸ್ಕೊಂಡಿನಿ ರೀ. ಆಲೂಗಡ್ಡೆ ಮತ್ತು ಇದನ್ನತ್ತಿಲ್ಲ ಎಲ್ಲ ಪದಾರ್ಥ ಈ ರೀತಿ ಕಳ್ಸ್ಕೊಂಡಿನಿ. ಈಗ ಏನು ಮಾಡೋದಂದ್ರೆ ರೀ, ಸ್ನ್ಯಾಕ್ಸ್ ಮಾಡ್ಬೇಕಾರೆ ಒಂದು ಸ್ವಲ್ಪ ತೊಗೊಳ್ದ್ರಿ. ಹಿಂಗೆ ಈ ರೀತಿ ತೊಗೊಂಡು ಸ್ವಲ್ಪ ಗುಂಡು ಮಾಡ್ಕೊರಿ. ಹಿಂಗೆ ಗುಂಡ್ಗೆ ಆಗ್ಬೇಕು ರೀ. ಗುಂಡು ಆದ ನಂತರ ನೆಕ್ಸ್ಟ್ ಏನು ಮಾಡೋದಂದ್ರೆ ರೀ, ಈ ರೀತಿ ಗುಂಡು ಆಗ್ತಾರಲ್ಲ ಅದನ್ನು ಹಿಂಗೆ ಮಾಡಿರಿ. ಈ ಟೈಪ ನೋಡ್ರಿ, ಈ ಟೈಪ್ ಸ್ಮೂತಾಗಿ ಸಣ್ಣ ಮಾಡ್ರಿ. ಹಿಂಗೆ ಉದ್ದಗ ಮಾಡ್ಕೋಬೇಕ್ರಿ. ಈಗ ಕುರ್ಕುರಿ ಅಂತಾರೆ, ಕುರ್ಕುರಿ ಟೈಪ್ ನೋಡ್ರಿ. ಈ ರೀತಿ ನೈಸಾಗಿ ಮಾಡ್ಕೋಬೇಕು. ಈಗ ಇದೇ ರೀತಿ ಎಲ್ಲಾನು ಮಾಡ್ಕೊತೀನಿ ರೀ ಸ್ನೇಹಿತರೆ. ಬರ್ಸನ್ ಮ್ಯಾಗ ಎಣ್ಣೆ ಕಾಯ್ಕಿಟ್ಟೀನಿ ರೀ, ಎಣ್ಣೆ ಕಾದೈತ್ರಿ. ಈಗ ಒಂದೊಂದು ಬಿಡ್ತೀನಿ ನೋಡ್ರಿ. ಈ ರೀತಿ ಬಿಡ್ತಾ ಹೋಗ್ಬೇಕು ಸ್ನೇಹಿತರೆ. 4 ಬಿಟ್ಟಿನಿ ರೀ. ಒಮ್ಮೆ ಸ್ವಲ್ಪ ಬೇಯೋರ್ಗೂ ಸ್ವಲ್ಪ ಬಿಡ್ಬೇಕ್ರಿ. ಇದು ಶಿವರಾತ್ರಿ ಸ್ಪೆಷಲ್ ಸ್ನೇಹಿತರೆ ಸ್ನ್ಯಾಕ್ಸ್. ಈಗ ಒಂದು ಸ್ವಲ್ಪ ಅಲ್ಯಾಡ್ಸಿ ನೋಡಿದ್ರಿ. ಈಗ ನೋಡಿ ಸ್ನೇಹಿತರೆ, ಈ ರೀತಿ ಕರ್ಕೋಬೇಕ್ರಿ. ಸ್ವಲ್ಪ ಕೆಂಪಾದ್ರೆ ಸಾಕ್ರಿ. ಬರ್ಸನ್ ಸಣ್ಣ ಇಟ್ಕೊಂಡು ಮಾಡ್ಕೊರಿ. ನೋಡ್ರಿ, ತೆಗಿತಿ ನೋಡಿ ಸ್ನೇಹಿತರೆ, ಎಷ್ಟು ನೈಸ್ ಆಯ್ತು ನೋಡ್ರಿ. ಈಗ ತೆಗೆದು ಒಂದು ಪ್ಲೇಟಿಗೆ ತಕ್ಕೊತೀನಿ ರೀ. ಎಲ್ಲ ರೀತಿ ಉಪವಾಸಕ ತಿಂದು ಬೇಸರಾಗಿತ್ತು ತಗೋರಿ. ಸಾಬೂದಿನ ಕಿಚಡಿ ತಿಂದು ಬೇಸರಾಗಿತ್ತಾರೆ, ಈ ರೀತಿ ಸಂಜೆ ಟೈಮ್ದಾಗ ಸ್ನ್ಯಾಕ್ಸ್ ಮಾಡ್ಕೊರಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಕೂಡ ಇಷ್ಟಪಡುವಂಥ ಇದನ್ನ ವಿಶೇಷ ರೆಸಿಪಿ ಮಾಡತ್ತೆ. ನಾವೀಗ ಒಂದ್ಸಲ ನೀವು ಮಾಡಿದ ತಿಕ್ಕೋರಿ, ಮನೆಯವ್ರು ಎಲ್ಲರೂ ಇಷ್ಟಪಡ್ತಾರೋ. ಚಿಕ್ಕ ಮಕ್ಕಳಿಂದ ಮನ್ಯಾಗ ಉಪವಾಸ ಅಂದ್ರೆ ಬ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಆ ಟೈಮ್ದು ನೀವು ಈ ರೀತಿ ಸ್ನ್ಯಾಕ್ಸ್ ಮಾಡಿದ್ರೆ ತಿಕ್ಕೋರಿ, ಸಾಬೂದಿನ ಸ್ನ್ಯಾಕ್ಸ್ ಇಷ್ಟಪಟ್ಟು ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಸ್ನೇಹಿತರೆ. ಮತ್ತು ಅದಲ್ಲದೆ ನಮ್ಮ ಚಾನಲ್ ಒಳಗೆ ಸಾಬೂದಿನ ಒಗ್ಗರಣೆ ವಿಡಿಯೋ ಮಾಡಾಕಿವಿ. ಮತ್ತು ಅದಲ್ಲದೆ ಸಾಬೂದಿನ ಪಾಯಸ ವಿಡಿಯೋ ಮಾಡಾಕಿವಿ ಸ್ನೇಹಿತರೆ. ಶಿವರಾತ್ರಿ ವಿಶೇಷವಾಗಿ ಸಾಬೂದಿನ ಪಾಯಸ ವಿಡಿಯೋ ಮಾಡಾಕಿವಿ. ಯಾರು ನೋಡಿಲ್ಲ ಒಂದ್ಸಲ ನೋಡ್ರಿ. ಮತ್ತು ನಮ್ಮ ಚಾನಲ್ದಾಗ ಅಡುಗೆ ರೆಸಿಪಿಗಳು ಬರ್ತಾವೆ, ಅಡುಗೆ ರೆಸಿಪಿಗಳು ವಿಡಿಯೋ ನೋಡಿ ಸ್ನೇಹಿತರೆ. ಅದಲ್ಲದೆ ಟ್ರಾವೆಲ್ ವಿಡಿಯೋಗಳು ಬರ್ತಾವೆ, ಅದನ್ನು ಕೂಡ ನೋಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಸದಾಕಾಲ ಇದೇ ರೀತಿ ಇರಲಿ. ಮತ್ತು ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡ್ರಿ, ಈ ರೀತಿ ಇದನ್ನಾಗಿ ಸ್ವಲ್ಪ ಮೇಲೆ ತಿರುಗಾಡ್ಕೊತ ಹಾಕೋತಿರ್ಬೇಕ್ರಿ ಸ್ನೇಹಿತರೆ. ನೋಡ್ರಿ, ಆಗೈತಿ ನೋಡ್ರಿ, ಕೆಂಪಾಗಿ ಐತಿ. ಈಗ ತಕ್ಕೋತಿ ನೋಡ್ರಿ ಎಲ್ಲ ರೀ. ಈಗ ನೋಡಿ ಸ್ನೇಹಿತರೆ, ನೈಸ್ ಆಗೈತಿ. ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ ಸ್ನೇಹಿತರೆ. ನೋಡ್ರಿ, ಉಪವಾಸದ ರುಚಿಕರವಾದ ಸಾಬೂದಿನಿ ಸ್ನ್ಯಾಕ್ಸ್, ಆಲೂ ಸಾಬೂದಿನಿ ಸ್ನ್ಯಾಕ್ಸ್ ತಯಾರಾಗಿದೆ ಸ್ನೇಹಿತರೆ. ಎಷ್ಟು ನೈಸ್ ಸೂಪರ್ ಆಗೈತೆ ನೋಡಿ ಸ್ನೇಹಿತರೆ. ನೋಡ್ರಿ, ಅದ್ರ ಜೊತೆ ಏನೈತಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿನಿ, ಉಪವಾಸದ ಕೊಬ್ಬರಿ ಚಟ್ನಿ ಸ್ನೇಹಿತರೆ, ಅದನ್ನು ಕೂಡ ಮಾಡ್ಕೊಂಡಿನತ್ತ ಸ್ನೇಹಿತರೆ. ಸಾಬೂದಿನ ಸ್ನ್ಯಾಕ್ಸ್ ತಯಾರಾಗೈತೆ ನೋಡ್ರಿ. ಈಗ ನಮ್ಮ ಉದಯ ಟೇಸ್ಟ್ ಮಾಡ್ತಾನೆ ರೀ, ಹೆಂಗಾಗತ್ತ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಮಾಡ್ಕೊಡಿ. ನೋಡಪ್ಪ ಉದಯ ಹೆಂಗೈತೆ ನೋಡಿ, ಟೇಸ್ಟ್ ಮಾಡು. ಇಲ್ಲಿ ನೋಡ್ರಿ, ಈಗ ಯಾವ ರೀತಿ ಆಗೈತಿ ನೋಡ್ರಿ. ಮ್ಯಾಗಡೆ ಕುರ್ಕುರಿ ನೋಡ್ರಿ, ಕುರ್ಕುರಿ ಆಗೈತಿ ಸ್ನೇಹಿತರೆ. ಈಗ ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿನ್ನೋ ನೋಡೋಣ ಹೆಂಗೈತಿ ಅಂತ. ಹೆಂಗೈತಪ್ಪ, ಸೂಪರ್ ಆಗೈತಿ.
ನಾನು ಕೂಡ ಒಂದು ತಿಂದು ನೋಡ್ತೀನಿ ಹೆಂಗಾಗಿತ್ತ. ಬಾಡಿಗೈತಿ. ಒಮ್ಮೆ ನೀವು ಮನೆ ಮಾಡ್ಕೊಂಡು ನೋಡ್ರಿ, ಟೇಸ್ಟ್ ಮಾಡ್ರಿ. ನೈಸ್ ಆಗಿ ಸೂಪರ್ ಆಗಿ ಸ್ನೇಹಿತರೆ. ಶಿವರಾತ್ರಿ ಉಪವಾಸಕ್ಕೆ ನೋಡ್ರಿ, ಮನೆಯೊಳಗೆ ಯಾವುದೇ ಉಪವಾಸ ತುಕ್ಕರಿ ಈ ರೀತಿ ಸಾಬೂದಿನಿಂದ ಸ್ನ್ಯಾಕ್ಸ್ ಮಾಡ್ರಿ, ತುಂಬ ಚೆನ್ನಾಗಿರುತ್ತೆ. ಸಾಬೂದಿನ ಉಪ್ಪು ಹಾಕೊಂಡು ಮಾಡ್ರಿ. ಅಕಸ್ಮಾತ್ ನಿಮ್ದು ಉಪವಾಸ ಇರ್ಲಂದ್ರೆ ಮಾಮೂಲಿ ಉಪ್ಪು ಹಾಕೊಂಡು ಮಾಡ್ಕೋಬಹುದು. ಈ ಸಾಬೂದಿನ ಸ್ನ್ಯಾಕ್ಸ್ ವಿಡಿಯೋನ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ನಾ ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.